ಇಂಧನ ಬೆಲೆ ಏರಿಕೆ ಸಾರಿಗೆ ಕ್ಷೇತ್ರದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರ್ತಾ ಇದೆ? ಮೇಡಮ್, ಇವಾಗ ಹಿಂದಿನ ಬೆಲೆ ಇದರೊಳಗೆ ಏನು ಈ ಡೀಸೆಲ್ ರೇಟ್ ಏರಿದೆ, ಇದರಲ್ಲಿ ಏನಾಗ್ತಾ ಇದೆ ಅಂದರೆ ಟೈರ್ ರೇಟ್ ಇಮಿಡಿಯೇಟ್ಲಿ ಜಂಪ್ ಮಾಡ್ತಾರೆ. ಆಮೇಲೆ ಗೂಡ್ಸ್ನಲ್ಲಿ ಏನೇ ಒಂದು ಇದು ನಮ್ಮ ಲಾರಿ ಒಳಗೆ ನಾವು ಸಾಗಣೆ ಮಾಡೋದು ಅವು ರೇಟ್ ಏರ್ತಾ ಇರುತ್ತೆ, ಆದರೆ ನಮ್ಮ ಗಾಡಿ ಬಾಡಿಗೆ ಮಾತ್ರ ಏರಲ್ಲ. ಇದು ಒಂದು ದೊಡ್ಡ ನಮಗೆ ಒಂದು ನಾವು ಯಾವುದನ್ನೇ ಕೇಳಬೇಕು ನಾವು ಸರ್ಕಾರಕ್ಕಾಗಲಿ ಇಲ್ಲ ಯಾವುದರ ಒಂದು ಫ್ಯಾಕ್ಟ್ರಿಗಾಗಲಿ ನಾವು ಕೇಳಬೇಕಂದ್ರೆ ನಮ್ಮನ್ನು ಕೇಳೋರು ಯಾರೂ ಇಲ್ಲ. ನಾವು ಅಲ್ಲಿ ಹೋಗ್ಬಿಟ್ಟು ನಾವು ಸ್ಟ್ರೈಕ್ ಮಾಡಿದಾಗಲೇ ಅವಾಗಲೇ ಅವರು ಯಾರಿಗೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗುತ್ತೆ, ಇದು ನಾವು ಈ ರೀತಿ ನಾವು ಸ್ಟ್ರೈಕ್ ಮಾಡಿದ್ದೀವಿ, ಇವ್ರಿಗೆ ಕಷ್ಟ ಇದೆ, ಈ ಕಷ್ಟನ ಅವಾಗ ಕೇಳಬೇಕು ಅನ್ನುವಂಥದ್ದು ಮಾತು ಬರುತ್ತೆ. ಮಾತ್ರ ಇವಾಗ ಡೀಸೆಲ್ ರೇಟ್ ಏರಿದ ಕೂಡಲೇ ನಮ್ಮನ್ನ ಬಾಡಿಗೆ ರೇಟ್ ಏರಿಸುವಂಥ ಕಾನ್ಸೆಪ್ಟೇ ಇಲ್ಲ ಇದ್ರೊಳಗೆ. ಏನಿದ್ರು ನಾವು ಸ್ಟ್ರೈಕ್ ಮಾಡಬೇಕು, ಸ್ಟ್ರೈಕ್ ಮಾಡಾದ್ಮೇಲೆ ಅದಕ್ಕೆ ನಮ್ಗೇನಾದ್ರು ಒಂದು ದಾರಿ ತೋರಿಸ್ತಾರೆ. ಅದು ನಾವು ಸ್ಟ್ರೈಕ್ ಮಾಡಿದಾಗ ಮೊನ್ನೆ ಒಂದು 2-3 ಕಡೆ ದೊಡ್ಡ ಆಲದ ಮರ ಅಂತೇಳಿ ತುಮಕೂರಿನಲ್ಲಿ ಒಂದು ದೊಡ್ಡ ಫ್ಯಾಕ್ಟ್ರಿ ಇದೆ, ಅವರು ಭಾಳ ವರ್ಷದಿಂದ ರೇಟ್ ಏರಿಸಿರ್ಲಿಲ್ಲ. ನಮ್ಮ ಗುರುಗಳಾದ GR ಷಣ್ಮುಖಪ್ಪ ಅವರು ಸತತವಾಗಿ ಅಲ್ಲಿ ಡಿಸ್ಟಿಕ್ ಪ್ರೆಸಿಡೆಂಟಿಗೆ ಅವರು ಮಾತಾಡ್ಕೊಂತ ಆಮೇಲೆ ಆ ಫ್ಯಾಕ್ಟ್ರಿ ಓನರಿಗೆ ಮಾತಾಡ್ಕೊಂಡು ಲಾಸ್ಟಿಗೆ 125 ರೂಪಾಯಿ ಅದನ್ನ ರೇಟ್ನ ಜಂಪ್ ಮಾಡಿಬಿಟ್ಟು ಇವಾಗ ಲಾರಿ ಅವ್ರಿಗೆಲ್ಲ ಅನುಕೂಲ ಮಾಡಿಕೊಟ್ಟಾರೆ. ಈ ಥರ ನಾವು ಪ್ರತಿಯೊಬ್ಬರಿಗೂ ಕೇಳುವಂಥ ಪರಿಸ್ಥಿತಿ ಹೆಂಗಿದೆ ಅಂದರೆ ಬೇರೆಯವರು ಯಾರೂ ಕೇಳೋದಿಲ್ಲ. ಇವತ್ತು ವೆಜಿಟೇಬಲ್ ಅಕಸ್ಮಾತ್ ಡೀಸೆಲ್ ರೇಟ್ ಜಾಸ್ತಿ ಆಗಿದೆ ಅಂದರೆ ವೆಜಿಟೇಬಲ್ ರೇಟ್ 10 ರೂಪಾಯಿ 20 ರೂಪಾಯಿ ರೇಟ್ ಜಾಸ್ತಿ ಆಗಿಬಿಡುತ್ತೆ. ಬೇರೆ ಎಲ್ಲ ಪದಾರ್ಥಗಳು ರೇಟ್ ಜಾಸ್ತಿ ಆಗುತ್ತೆ, ಆದರೆ ನಮ್ಮ ಬಾಡಿಗೆ ರೇಟ್ ಇನ್ನೂ ಕಡಿಮೆ ಆಗುತ್ತೆ, ಮಾತ್ರ ಹೆಚ್ಚಿಗೆ ಆಗಲ್ಲ. ಅಂದ್ರೆ ನೀವು ಹೇಳೋ ಪ್ರಕಾರ ಸ್ಟ್ರೈಕ್ ಮಾಡಿದ್ರೆ ಅಷ್ಟೇ ನಿಮ್ಗೊಂದು ಏನಾದರೂ ಪರಿಹಾರ ಸಿಗೋದು, ಸ್ಟ್ರೈಕ್ ಮಾಡಿದ್ರೆ ಪರಿಹಾರ ಸಿಗೋದು. ಅಲ್ಲಿ ತನಕ ನಮ್ಗೆ ಯಾರು ನೋಡೋದಿಲ್ಲ. ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಇದನ್ನ ನೀವು ಯಾವ ರೀತಿ ಪರಿಹರಿಸ್ತೀರಿ ಸರ್? ಸ್ಟ್ರೈಕ್ ಏನಿಲ್ಲ ಮೇಡಮ್, ನಮ್ದು ಯಾವತ್ತಿದ್ರು ನಮ್ದು ಹೋರಾಟ ಮೂಲಕನೇ ನಮ್ಮ ಕಷ್ಟಗಳನ್ನ ಕೇಳ್ತಾರೆ. ಮಾತ್ರ ನಾವು ಹೋಗ್ಬಿಟ್ಟು ಯಾವುದೇ ರೀತಿ ನಮ್ಮ ಸಂಘದಿಂದಾಗ್ಲಿ ಇಲ್ಲ ಲಾರಿ ಮಾಲಕರು ಏನು ಅಲ್ಲಿ ಒಂದು ಟೆಂಡರ್ ತೊಗೊಂಡು ನಡೆಸ್ತಿರ್ತಾರೆ ಅವ್ರ ಮಾತಾಗ್ಲಿ ಏನು ಕೇಳೋದಿಲ್ಲ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೇಳಲ್ಲ. ನಾವು ಯಾವಾಗ ರಸ್ತೆಗೆ ಬಂದು ನಾವು ಸ್ಟ್ರೈಕ್ ಮಾಡ್ತೀವಿ ಅನ್ನೋಂಥ ಬಂದ್ಮೇಲೆ ಅವರು ನಮ್ಮನ್ನ ಕರೆದ್ಬಿಟ್ಟು ಮಾತಾಡ್ತಾರೆ. ಅಲ್ಲಿ ತನಕ ಯಾರು ನಮ್ಮ ಬಗ್ಗೆ ಈ ಇಂಡಸ್ಟ್ರಿನಲ್ಲಿ ನಮ್ಮ ಬಗ್ಗೆ ಜಾಸ್ತಿ ಕೇರ್ ತಗೊಂಡು ಯಾರು ನಮ್ಮನ್ನ ಗಮನದಲ್ಲಿ ತಗೊಂಡು ಮಾಡೋವಂಥವ್ರು ಯಾರಿಲ್ಲ.